ಬಿಹಾರದಲ್ಲಿ ಮತ ಕಳ್ಳತನ ವಿರುದ್ಧ ದೊಡ್ಡ ಹೋರಾಟ ಆಯಿತು. ಈಗ ಕರ್ನಾಟಕದಲ್ಲಿ ಹೋರಾಟ ಆಗ್ತಾ ಇದೆ. ಈ ಹೋರಾಟ ಕರ್ನಾಟಕವನ್ನು ಯಾಕೆ ಆಯ್ಕೆ ಮಾಡಿಕೊಂಡ್ರು ಕಾಂಗ್ರೆಸ್ನವರು ಅಂತ. ಯಾಕೆ ಅಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಗಟ್ಟಿಯಾಗಿದೆ, ಅಧಿಕಾರದಲ್ಲಿದೆ. ಇನ್ನು ಬೇರೆ ಕಡೆ ಹೋದ್ರೆ ರೆಸ್ಪಾನ್ಸ್ ಸಿಗಲ್ಲ, ಸೈಡ್ ಆಕ್ಟರ್ ಆಗ್ತಾರೆ. ಬಿಹಾರಕ್ಕೆ ಹೋದರೆ RJD ಹೀರೋ ತೇಜಸ್ವಿ ಯಾದವ್, ರಾಹುಲ್ ಗಾಂಧಿ ಅವ್ರ ಜೊತೆ ನಿಂತ್ಕೋಬೇಕು. ಬಿಕಾಸ್ ಆಫ್ ಅಲ್ಲಿ ಜನ ಅವ್ರಿಗೆ ರೆಸ್ಪೆಕ್ಟ್ ಮಾಡೋದು ತೇಜಸ್ವಿ ಯಾದವ್ಗೆ. ತಮಿಳುನಾಡಿಗೆ ಹೋದರೆ ಸ್ಟಾಲಿನ್ ಹೀರೋ, ರಾಹುಲ್ ಗಾಂಧಿ ಎರಡನೇ ನಾಯಕರು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು IIT JEE ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ IIT ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, CET ಮತ್ತು IIT JEE ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದರೆ ಮೆಡಿಕಲ್. ಮಹಾರಾಷ್ಟ್ರಕ್ಕೆ ಹೋದರೆ ಅಲ್ಲಿ ಶಿವಸೇನೆ ದಾಟಿ NCP ದಾಟಿ ಮೂರನೇ ನಾಯಕರಾಗ್ತಾರೆ. ಆದರೆ ಕರ್ನಾಟಕದಲ್ಲಿ ರಾಹುಲ್ ಗಾಂಧಿನ ನಾಯಕರು ಮುಂದೆ ನಿಂತ್ಕೋತಾರೆ. ಇನ್ನು ತೆಲಂಗಾಣ ಮಾಡಬೇಕಾಗಿತ್ತು. ತೆಲಂಗಾಣದಲ್ಲಿ ಹೋರಾಟ ಮಾಡಿದ್ರೆ ಆ ಥರದ ಹೋರಾಟ ಹೈದರಾಬಾದಲ್ಲಿ ಮಾಡಬೇಕಾಗುತ್ತೆ. ಹೈದರಾಬಾದಲ್ಲಿ ಕಾಂಗ್ರೆಸ್ ಇಲ್ಲ, ಅಲ್ಲಿ ಕಾಂಗ್ರೆಸ್ ಮತ್ತು MIM ಹೋರಾಟ. ಹಾಗಾಗಿ ರಾಹುಲ್ ಗಾಂಧಿ ನೆಕ್ಸ್ಟ್ ಪ್ರಧಾನಿ ಆಗಬೇಕು ಅನ್ನೋ ಅವರ ಒಂದು ಕಾಂಗ್ರೆಸ್ ನಾಯಕರ ನಿಲುವು, ಒಲವು, ಪ್ರೀತಿ, ವಿಶ್ವಾಸಕ್ಕೆ ನೀರೆರಿಬೇಕು ಅನ್ನೋದು ಕರ್ನಾಟಕನೇ ಬೇಕು. ಸೋನಿಯಾ ಗಾಂಧಿ ಬಳ್ಳಾರಿಯಲ್ಲಿ ನಿಂತರು. ರಾಹುಲ್ ಗಾಂಧಿ ಅವರ ಅಜ್ಜಿ ಇಂದಿರಾ ಗಾಂಧಿ ಒಂದು ಚಿಕ್ಕಮಗಳೂರು ಚುನಾವಣೆ ನಿಂತರು. ಕೇರಳದಲ್ಲಿ ರಾಹುಲ್ ಗಾಂಧಿ MP ಆಗಿದ್ರು, ಅವ್ರ ಸಹೋದರಿ MP ಆಗಿದ್ದಾರೆ ಈಗ ವಯನಾಡಲ್ಲಿ. ಆದರೆ ಲೀಡ್ರು ಅನ್ಸ್ಕೊಂಡು ರಾಜಕಾರಣ ಮಾಡೋಕ್ಕೆ ಕರ್ನಾಟಕನೇ ಬೇಕು. ಯಾಕಂದರೆ ಕೇರಳದಲ್ಲಿ ಕಮ್ಯುನಿಸ್ಟ್ ಪಾರ್ಟಿಯವರು ಸಪೋರ್ಟ್ ಮಾಡಿದ್ರು ಅವ್ರಿಗೆ ಈ ಹಿಂದೆ ಚುನಾವಣೆಗಳೆಲ್ಲ. ಯಾಕೆಂದರೆ ಹೋರಾಟ ಕೊಟ್ಟರು ರಾಹುಲ್ ಗಾಂಧಿಗೆ ಅವ್ರ ಒಂಥರ ಸಪೋರ್ಟ್ ಅವಿನರ್ವಾಗಿ. LDF NDF ಹೋರಾಟ ಇದೆ. ಬಟ್ ಆದರೂ ರಾಹುಲ್ ಗಾಂಧಿ INDAನಲ್ಲಿ ಲೀಡರ್. ಬಟ್ ಅಲ್ಲಿ ಕಮ್ಯುನಿಸ್ಟ್ ಪಾರ್ಟಿನೂ ಪ್ರಬಲವಾಗಿರೋ ಕಾರಣ ರಾಹುಲ್ ಗಾಂಧಿ ಹೋರಾಟಕ್ಕೆ ಅರ್ಥ ಇರಲ್ಲ. ಯಾರ ವಿರುದ್ಧ ಆರೋಪ ಮಾಡ್ತಾರೆ ಅವರಲ್ಲಿ? ಕಮ್ಯುನಿಸ್ಟ್ ಪಾರ್ಟಿ ವಿರುದ್ಧನೇ ಆರೋಪ ಮಾಡಬೇಕು. ಯಾರು? ರಾಹುಲ್ ಗಾಂಧಿ ಅವರು. ಅಲ್ಲಿ ಮಾಡೋಕ್ಕಾಗಲ್ಲ. ಹಾಗಾಗಿ ಕರ್ನಾಟಕ ಅಂದರೆ BJP ವಿರುದ್ಧ ಆರೋಪ ಮಾಡ್ಬೋದು. ಮತ್ತು ಇಲ್ಲಿ ಸರ್ಕಾರ 136 MLA ಇದೆ, ಕಾಂಗ್ರೆಸ್ಗೆ ಗಟ್ಟಿಯಾಗಿದೆ. ಹೈಕಮಾಂಡ್ ನಾಯಕರ ಮಾತನ್ನು ಸ್ವಲ್ಪ ಕೇಳೋರು ಕೂಡ ಇಲ್ಲಿದ್ದಾರೆ ಅಂತ ಭಾವನೆ. ಹಾಗಾಗಿ ಕರ್ನಾಟಕದಲ್ಲಿ ಹೋರಾಟವನ್ನು ಕೈಗೆತ್ಕೊಂಡಿದ್ದಾರೆ. ಹಾಗಾಗಿ ರಾಹುಲ್ ಗಾಂಧಿನ ಲೀಡರ್ ಎಲ್ಲ ಒಪ್ಪಬೇಕು. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿಗೆ ಜೈ ಅನ್ಬೇಕು. ಸೊ ಹಾಗಾಗಿ ರಾಹುಲ್ ಗಾಂಧಿ ಅವ್ರಿಗೇನಾರ ಇಡೀ ದೇಶದಲ್ಲಿ ಮರ್ಯಾದೆ ಸಿಗುವಂಥ, ರೆಸ್ಪೆಕ್ಟ್ ಸಿಗುವಂಥ ರಾಜ್ಯ ಇದ್ರೆ ಅದು ಕರ್ನಾಟಕ ಮಾತ್ರ. ಅಂಡ್ ಎರಡನೇದು, ಹೈಕಮಾಂಡ್ಗಿಂತ ಸಿದ್ದರಾಮಯ್ಯ ಸ್ಟ್ರಾಂಗು. ಸಿದ್ದರಾಮಯ್ಯನವ್ರು ಹೈಕಮಾಂಡ್ಗೂ ಕೇರ್ ಮಾಡ್ತಾ ಇಲ್ಲ, ಸಿದ್ದರಾಮಯ್ಯನವರೇ ಸುಪ್ರೀಂ ಅನ್ನೋ ಒಂದು ವಾದ. DK ಶಿವಕುಮಾರ್ ಏನಾರ CM ಸ್ಥಾನ ಸಿಕ್ಕಲಿಲ್ಲ ಅಂದರೆ ಎಡವಟ್ ಆಗ್ಬಿಟ್ರೆ ಕಷ್ಟ. ಇನ್ನು CM ಬದಲಾವಣೆ ಆಗುವಂಥ ಸಮಯ ಹತ್ರ ಬರ್ತಾ ಇದೆ DK ಶಿವಕುಮಾರ್ ಅವ್ರ ಪ್ರಕಾರ. ಬಟ್ ಕ್ರಾಂತಿ ಆಗುತ್ತೆ ಅಂತ ರಾಜಣ್ಣವ್ರು ಹೇಳ್ತಾರೆ. ಸೆಪ್ಟೆಂಬರ್ ಕ್ರಾಂತಿ, ಅಕ್ಟೋಬರ್ ಕ್ರಾಂತಿ, ನವೆಂಬರ್ ಕ್ರಾಂತಿ. ಈ ಕಾಂಗ್ರೆಸ್ನ ಕ್ರಾಂತಿಯ ಟೈಮಲ್ಲಿ ಹೈಕಮಾಂಡ್ ಹಿಡಿತಕ್ಕೆ ತಗೋಬೇಕಲ್ಲ. ಹಾಗಾಗಿ ಕರ್ನಾಟಕ ಕಾಂಗ್ರೆಸ್ನ ಹಿಡಿತಕ್ಕೆ ತೆಗೆದುಕೊಳ್ಳುವುದು, ಜೊತೆಗೆ ತನಗೆ ಮರ್ಯಾದೆ ಸಿಗುವಂಥ ರಾಜ್ಯದಲ್ಲಿ ಮೆರವಣಿಗೆ ಮಾಡಿ ಹೋರಾಟ ಮಾಡುವಂಥ ಲೆಕ್ಕಾಚಾರದಲ್ಲಿ ರಾಹುಲ್ ಗಾಂಧಿ ಅವರಿದ್ದಾರೆ. ಬಟ್ ಇದರಿಂದ ಮತ್ತೆ ಚುನಾವಣೆಯಲ್ಲಿ ಬಂದ್ಬಿಟ್ಟು ಕಾಂಗ್ರೆಸ್ನ ಸ್ವತಂತ್ರ ಅಭ್ಯರ್ಥಿಯನ್ನು ಗೆದ್ರು ಅಂತ ಘೋಷಣೆ ಮಾಡಿ BJPಯ PC ಮೋಹನ್ ಸೋತರು ಅಂತೇನು ಘೋಷಣೆ ಆಗ್ಬಿಡಲ್ಲ. ಯಾಕಂದ್ರೆ ಕೋರ್ಟು ಕಚೇರಿ ಲೆಕ್ಕಾಚಾರಗಳು ಬೇರೆ ಅವೆಲ್ಲ. ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲೇ ಗೆದ್ದಿದ್ದು PC ಮೋಹನ್. ಅಲ್ಲಿವರೆಗೂ ಹಿನ್ನಡೆ ಇತ್ತು ಅವ್ರಿಗೆ. ಕಾಂಗ್ರೆಸ್ ಅಭ್ಯರ್ಥಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ರು. ಕಾಂಗ್ರೆಸ್ ಅಭ್ಯರ್ಥಿ ಮುನ್ನಡೆ ಇದ್ರು ಕಡೆಗಳಿಗೆ. ಅವರಿಗೆ ಮಹದೇವಪುರ ಕ್ಷೇತ್ರ ಬಂದ ತಕ್ಷಣ BJP ಅಭ್ಯರ್ಥಿ ಗೆದ್ರು ಲೀಡ್ ತಗೊಂಡು. ರಾಜಾಜಿನಗರ ಹಿಂದೂಗಳು ಅತಿ ಹೆಚ್ಚಾಗಿರ್ತಕ್ಕಂಥ ಕ್ಷೇತ್ರ. ಮಹದೇವಪುರ ಕೂಡ ಹಿಂದೂಗಳು ಹೆಚ್ಚಾಗಿರ್ತಕ್ಕಂಥ ಕ್ಷೇತ್ರ. ಬ್ಯಾಂಗ್ಳೂರು ಸೆಂಟ್ರಲಲ್ಲಿ ಇನ್ನು ಚಾಮರಾಜಪೇಟೆ ಮುಸಲ್ಮಾನ ಮತಗಳು ಜಾಸ್ತಿ, ಶಿವಾಜಿನಗರ ಜಾಸ್ತಿ, ಸರ್ವಜನಗರ ಅಲ್ಪಸಂಖ್ಯಾತರ ಓಟ್ಗಳು ಜಾಸ್ತಿ. ಸೊ ಹೀಗಿದೆ ಕ್ಷೇತ್ರ ಅದು ಬ್ಯಾಂಗ್ಳೂರು ಸೆಂಟ್ರಲ್. BJPಯನ್ನು ಕೈ ಹಿಡಿಯೋದು, ಗೆಲ್ಲಿಸೋದೇ ಮಹದೇವಪುರ ಕ್ಷೇತ್ರ. ಆದರೆ ಸರ್ವಜನಗರದಲ್ಲಿ 60-70 ಸಾವಿರ ಕಾಂಗ್ರೆಸ್ ಲೀಡ್ ಆದಾಗ BJP ಅವರೇನು ಅಬ್ಜೆಕ್ಷನ್ ಮಾಡಲಿಲ್ಲ, ಎಲ್ಲ ಬೇರೆಯವ್ರು ಬಂದು ಸೇರ್ಕೊಂಡಿದ್ದಾರೆ ಅಂತ. ಬಟ್ ಮೊದಲು EVM ಮೇಲೆ ಆರೋಪ ಮಾಡ್ತಿದ್ರು. ಈಗ ವೋಟರ್ಸ್ ಮತಗಳನ್ನ ಡಿಲೀಟ್ ಮಾಡೋರು ಅವು ಇವು ಅಂತೇನೋ ಆರೋಪಗಳಾಗ್ತಿದೆ. ಬಟ್ ಅವ್ರವ್ರ ವಾದ ಅವ್ರವ್ರದ್ದಿರುತ್ತೆ. BJP ಅವರು ಆರೋಪ ಮಾಡ್ತಾರೆ, ಇಡೀ ಶಿವಾಜಿನಗರ ಚಾಮರಾಜಪೇಟೆಲೆಲ್ಲ ಬರೀ ಒನ್ ಸೈಡ್ ವೋಟರ್ಸ್ ಬೂತ್ ಕ್ಯಾಪ್ಚರ್ ಮಾಡ್ಕೊಂಡು ಓಟ್ ಹಾಕತ್ತಾರೆ. BJPಗೆ 1 ಓಟ್ ಬಿದ್ದರೆ 900 ಓಟ್ ಕಾಂಗ್ರೆಸ್ ಬಿದ್ದಿರುತ್ತೆ. 106 ಬೂತ್ಗಳಲ್ಲಿ BJPಗೆ 1-2 ಓಟ್ ಆದರೆ 800-900 ಓಟ್ ಕಾಂಗ್ರೆಸ್ ಓಟ್ ಬಿದ್ದಿದೆ. ಆದರೆ BJP ಅವ್ರಿಗೆ ಗೊತ್ತು, ಹೆಂಗಿದ್ರು ನಮಗೆ ಮುಸ್ಲಿಮ್ಸ್ ಓಟ್ ಹಾಕಲ್ಲ ಅಂತ. ಹಾಗಾಗಿ ಅವ್ರೇನು ಚಕಾರ ಇತ್ತಲ್ಲ. ಆದರೆ ಇಲ್ಲೇನು ಇವ್ರ ವಾದ ಕಾಂಗ್ರೆಸ್ ಅವ್ರದ್ದು, ಮಹದೇವಪುರ ರಾಜಾಜಿನಗರದಲ್ಲಿ ಮತಗಳ್ಳತನ ಮೀನ್ಸ್ ಕಾಂಗ್ರೆಸ್ ಕೋಟ್ ಹಾಕೋರ್ನ ಕಿತ್ತಾಕಿದ್ದಾರೆ ಅಂತ. ಕಾಂಗ್ರೆಸ್ ಕೋಟ್ ಹಾಕೋದು ಯಾರು ಅಂದಾಗ ಸಹಜವಾಗಿ ಮುಸ್ಲಿಮ್ಸ್ ಕೋಟ್ ಹಾಕ್ತಾರೆ, ಅವ್ರ ಓಟ್ನ ಕಿತ್ತಾಕಿದ್ದಾರೆ ಅನ್ನೋದು ಇವ್ರ ವಾದ. ಬಟ್ ಬಿಜೆಪಿಗರ ವಾದ ಏನು,
ಎಲ್ಲ ಅವರೆಲ್ಲ ಅಕ್ರಮ ಬಾಂಗ್ಲಾ ವಲಸಿಗರು, ಇಲ್ಲಿಯವರಲ್ಲ, ಎರಡು ಕಡೆ ವೋಟರ್ಸ್ ಇರೋದು, ಹಂಗೆ ಹೆಂಗೆ ಅಂತ ಅವ್ರು ವಾದ ಮಾಡ್ತಾರೆ. ಬಟ್ ಅದೇನೇ ಇರಲಿ, ಕರ್ನಾಟಕನ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ರಾಹುಲ್ ಗಾಂಧಿಗೆ ನಿಜವಾಗ್ಲೂ ಒಳ್ಳೆ ರೆಸ್ಪೆಕ್ಟ್ ಸಿಗೋ ರಾಜ್ಯ ಅಂದರೆ ಕರ್ನಾಟಕ. ಇನ್ನೆಲ್ಲ ಹೇಳಿದ್ನಲ್ಲ, ಮಹಾರಾಷ್ಟ್ರಕ್ಕೆ ಹೋದ್ರೆ ಶಿವಸೇನೆ ನಂಬರ್ 1, NCP, ಆಮೇಲೆ ಕಾಂಗ್ರೆಸ್ಸು. ತಮಿಳ್ನಾಡಿಗೆ ಹೋದ್ರೆ ಸ್ಟಾಲಿನ್ನು, ಆಮೇಲೆ ಕಾಂಗ್ರೆಸ್ಸು. ಕೇರಳಗೆ ಹೋದ್ರೆ ಕಮ್ಯುನಿಸ್ಟು ಮತ್ತು ಇವರಿಬ್ಬರು ಮೈತ್ರಿ, ಮತ್ತು ಅವ್ರ ವಿರುದ್ಧನೇ ಹೋರಾಟ ಮಾಡಬೇಕು. ಹಾಗಾಗಿ ಹೋರಾಟ ಮಾಡೋಕ್ಕಾಗಲ್ಲ, ಹಾಗಾಗಿ ಹೋಗಲಿಲ್ಲ. ಕರ್ನಾಟಕ ಅಂದರೆ ರಾಹುಲ್ ಗಾಂಧಿ ಫಸ್ಟ್. AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ, ಆದರೂ ಕೂಡ ನಂಬರ್ 1 ರಾಹುಲ್ ಗಾಂಧಿ, ನಂಬರ್ 2 ಮಲ್ಲಿಕಾರ್ಜುನ್ ಖರ್ಗೆ, ನಂಬರ್ 2 ಪ್ರಿಯಾಂಕ್ ಗಾಂಧಿ ಇರ್ತಾರೆ, ಆಮೇಲೆ 3 ಮಲ್ಲಿಕಾರ್ಜುನ್ ಖರ್ಗೆ. ಸೋನಿಯಾ ಗಾಂಧಿ ಅವರು ಬಂದರೆ 4ನೇವ್ರು ಮಲ್ಲಿಕಾರ್ಜುನ್ ಖರ್ಗೆ. ಸೊ ಹಿಂಗೆ ಪ್ರೋಟೋಕಾಲ್ ಮೇಂಟೈನ್ ಆಗುತ್ತೆ. ಆದರೆ ಸ್ಟಾಲಿನ್ ಅವೆಲ್ಲ ಏನಿಲ್ಲ. ಸ್ಟಾಲಿನ್ ಮತ್ತು ಅವ್ರ ಮಗ ಬರ್ತಾರಲ್ಲಿ, ಸ್ಟಾಲಿನ್ ಮಗ DCM. ರಾಹುಲ್ ಗಾಂಧಿಯವರು 4ನೇವರು 5ನೇವರು ಆಗ್ಬಿಡ್ತಾರೆ ಆಮೇಲೆ ಅಲ್ಲಿ. ಆ ಥರ ಪ್ರೋಟೋಕಾಲ್ ಆಗೋಗುತ್ತಲ್ಲಿ. ಈ ಎಲ್ಲ ಕಾರಣಗಳಿಗೋಸ್ಕರ ಕರ್ನಾಟಕವನ್ನು ಆಯ್ಕೆ ಮಾಡಿಕೊಂಡು ಅದೆಲ್ಲ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರನ ಜನ ಹೌದು ಅನಿಸ್ಬೇಕಲ್ಲ. ಎಲ್ಲ ಒಂದು 20,000 ಓಟ್ ಕಿತ್ತಾಕೋರಪ್ಪ, ಓಟ್ ಕಿತ್ತಾಕಿರೋ ಕಾರಣಕ್ಕೆ BJP ಗೆದ್ದಿದೆ, ಇಲ್ಲಾಂದ್ರೆ ಆಗ್ತಿರಲಿಲ್ಲ ಅಂತ. ಜಾಸ್ತಿ ಅಂತರದ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡಿಲ್ಲ ಕಾಂಗ್ರೆಸ್. ಕಡಿಮೆ ಹಂತದಲ್ಲಿ BJP ಗೆದ್ದಿರೋ ಕ್ಷೇತ್ರದಲ್ಲೇ ಗೋಲ್ಮಾಲ್ ಆಗಿದೆ ಅನ್ನೋದನ್ನ ಗಂಭೀರವಾಗಿ ಆರೋಪ ಮಾಡ್ತಾ ಇದ್ದಾರೆ. ಅದಕ್ಕೆ ಸಾಕ್ಷಿಗಳಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇವೆಲ್ಲ ಲಾಜಿಕ್ ಇಟ್ಕೊಂಡು ಬೆಂಗಳೂರು ಸೆಂಟ್ರಲಲ್ಲಿ ಈ ಹೋರಾಟವನ್ನು ರೂಪಿಸಿದ್ದಾರೆ. ಬಟ್ ಇದೇನಾಗುತ್ತೆ ಅಂತ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಸೊ ಇಲ್ಲಿ PC ಮೋಹನ್ 4ನೇ ಬಾರಿ ಸಂಸದರಾಗಿದ್ದಾರೆ. ತಾವೇನು ಹೇಳ್ತೀರಿ? ರಾಹುಲ್ ಗಾಂಧಿ ಅವರು ಮುಂದೆ 2029ಕ್ಕೆ ಪ್ರಧಾನಿಯಾಗುವ ಉದ್ದೇಶದಿಂದ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗಟ್ಟಿಯಾಗಿದೆ. ಜೊತೆಗೆ ಕರ್ನಾಟಕ ಕಾಂಗ್ರೆಸ್ನ ಹಿಡಿತಕ್ಕೆ ತಗೋಬೇಕು, ಹೈಕಮಾಂಡ್ ಅನ್ನೋ ಅಧಿಕಾರವನ್ನು ಚಲಾಯಿಸಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಮಾಡ್ತಾವ್ರ, ಅಥವಾ ಬಿಹಾರದ ಹೋರಾಟ ಮತ್ತು ಅವೆಲ್ಲ ಹೋರಾಟ ನೋಡಿದಾಗ ಅಲ್ಲಿ INDA ಮೈತ್ರಿಕೂಟ ಮಮತಾ ಬ್ಯಾನರ್ಜಿನೇ ಸ್ಟ್ರಾಂಗ್. ಮಮತಾ ಬ್ಯಾನರ್ಜಿ, ಅಖಿಲೇಶ್ ಸಿಂಗ್ ಯಾದವ್, ತೇಜಸ್ವಿ ಯಾದವ್ ಇವರೆಲ್ಲರ ಸಾಲಲ್ಲಿ ರಾಹುಲ್ ಗಾಂಧಿ ನಿಲ್ಲಬೇಕು. ರಾಹುಲ್ ಗಾಂಧಿ ನಾನೇ ಮುಂದೆ ಅಂತ ಹೋಗಂಗಿಲ್ಲ, ಯಾಕೆಂದರೆ ಅವರೆಲ್ಲರಿಗೂ ಆ ಥರ ಸ್ವಾಭಿಮಾನ ಬಿಟ್ಕೊಡಲ್ಲ ಅವ್ರು ಯಾರು, ನೀವು ನಮ್ಮ ಪಕ್ಕ ನಿಂತ್ಕೊಳ್ಳಿ ಅಂತ. ಆದರೆ ಕರ್ನಾಟಕದಲ್ಲಿ ರಾಹುಲ್ ಗಾಂಧಿ ಮುಂದೆ, ನಂತರ ಪ್ರಿಯಾಂಕಾ ಗಾಂಧಿ ಹಿಂಗೆ ಸಾಲಲ್ಲಿ ನಿಂತ್ಕೋತಾರೆ. ಸೊ ಈ ಕಾರಣಕ್ಕೆ ರಾಹುಲ್ ಗಾಂಧಿಗೆ ನಿಜವಾದಂಥ ರಾಜಕೀಯ ಮರ್ಯಾದೆ ಸಿಗುವಂಥ ರಾಜ್ಯಗಳಲ್ಲಿ ಕರ್ನಾಟಕ ಕೂಡ ಒಂದು. ಹಾಗಾಗಿ ಕರ್ನಾಟಕವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ತಾವೇನು ಹೇಳ್ತೀರಿ ಈ ಬಗ್ಗೆ? ಕಾಮೆಂಟ್ ಮಾಡಿ. ಬ್ಯಾಂಗ್ಳೂರ್ ಸೆಂಟ್ರಲ್ BJPಯವರು ಮತಗಳನ್ನ ಕಳ್ಳತನ ಮಾಡಿ ಗೆದ್ರ, ಮತಗಳ್ಳತನ ಆಗಿದೆಯಾ? ತಾವೇನು ಹೇಳ್ತೀರಿ? ಕಾಮೆಂಟ್ ಮಾಡಿ. ಧನ್ಯವಾದ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು IIT JEE ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ IIT ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, CET ಮತ್ತು IIT JEE ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದರೆ ಮೆಡಿಕಲ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.